ನಮಸ್ತೆ. ಇವತ್ತು ಎಲ್ಲರ ಕೈಯಲ್ಲೂ ಸ್ಮಾರ್ಟ್‌ಫೋನ್, ಆಂಡ್ರಾಯ್ಡ್, ಐಫೋನ್ ಈ ಥರ ನೂರೆಂಟು ಉಂಟು. ಬಟ್ ಆದರೂ ಇದು ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ, ಸರಿಯಾಗಿ ಯೂಸ್ ಆಗ್ತಾ ಇಲ್ಲ. ಅದು ಯಾಕೆ ಯೂಸ್ ಆಗ್ತಾ ಇಲ್ಲ ಅಂದರೆ ಮೋಸ್ಟ್ ಆಫ್ ದ ರೀಸನ್ನು ನಮ್ಮ ಭಾಷೆಲಿಲ್ಲ ಅನ್ನೋದೊಂದು ಕಾಮನ್ ಪ್ರಾಬ್ಲಮ್. ಇದರಲ್ಲಿ ನೀವು ಏನು ಬೇಕಾದ್ರೂ ತಿಳ್ಕೊಬೋದು. ಉದಾಹರಣೆಗೆ ಒಂದು ಸಾಂಬಾರು ಉಪ್ಪಾಗಿದೆ, ಇನ್ನೊಂದೇನೋ ಬಿದ್ದು ಗಾಯ ಆಯಿತು, ಏನು ಬೇಕಾದ್ರೂ ತಿಳ್ಕೊಬೋದು. ಇದರಲ್ಲಿ 100ಕ್ಕೆ 90 ಭಾಗ ಸರಿ ಇರುತ್ತೆ, 10% ತಪ್ಪಿರುತ್ತೆ. ಅದನ್ನು ನೀವು ಹುಷಾರಾಗಿ ಇದು ಮಾಡ್ಕೊಳ್ಳಿ ಅಷ್ಟೇ. ಈಗ ನಂದು ಈ ವಿಡಿಯೋದಲ್ಲಿ ಏನಂದರೆ ಇದನ್ನು ಕನ್ನಡದಲ್ಲಿ ಬಳಸೋದು ಹೇಗೆ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಜೆಮಿನಿನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಜೆಮಿನಿ ಅಂತೇಳಿ ಸರ್ಚ್ ಮಾಡಿ, GEMINI ಅಂತ ಇದು ಇನ್ಸ್ಟಾಲ್ ಆಗುತ್ತೆ. ಇದು ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಅಸಿಸ್ಟೆಂಟಿಗೆ ರೀಪ್ಲೇಸ್ಮೆಂಟು. ಓಕೆ, ಸೊ ಇದನ್ನು ಕನ್ನಡದಲ್ಲಿ ಮಾಡಲಿಕ್ಕೆ ಇಲ್ಲಿ ಮೇಲ್ಗಡೆ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ಇಲ್ಲಿ ಹೋಗಿ ಲ್ಯಾಂಗ್ವೇಜಸ್ ಅಂತ ಇದೆ. ಎಲ್ಲರೂ ಕೂಡ ಇಲ್ಲಿ ಹುಡುಕಾಡ್ತಾರೆ. ಇಲ್ಲಿ ಹುಡ್ಕೋದ್ರೆ ಯಾವ ಭಾಷೆನೂ ಇಲ್ಲ. ಸ್ವಲ್ಪ ನಾವಿಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ತುಂಬ ಸಿಂಪಲ್ ಅಷ್ಟೇ, ಇದೇನು ಕಷ್ಟದ್ದಲ್ಲ. ಇಲ್ಲಿ ಟ್ಯಾಪ್ ಟು ಚೂಸ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಕನ್ನಡ ಹುಡ್ಕೋ ಪರಿಸ್ಥಿತಿ ಆಗಿದೆ. ಎಲ್ಲಿ ಕನ್ನಡ ಎನ್ನಡ ಇಲ್ಲಿದೆ ನೋಡಿ, ಬಾರಿಸು ಕನ್ನಡ ಡಿಂಡಿ ಮವ ಕ್ಲಿಕ್ ಮಾಡಿದೆ ಅಷ್ಟೇ. ಇಂಗ್ಲೀಷ್ ಮತ್ತು ಕನ್ನಡ, ಇನ್ನೊಂದು ತಮಿಳ್ ಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ? ಆ್ಯಡ್ ಎ ಲ್ಯಾಂಗ್ವೇಜ್ ಅಂತೇಳಿ ಇನ್ನೊಂದು ಭಾಷೆ ಇಲ್ಲಿ ಅಟ್ ಪ್ರೆಸೆಂಟ್ ಆ್ಯಕ್ಚುಲಿ 2 ಭಾಷೆ ಇದೆ, ಅಲೋ ಮಾಡ್ತಾ ಇದೆ. ಈಗ ನೀವು ಇಲ್ಲಿ ವಾಪಸ್ ಹೋಗಿ ನೀವು ಕನ್ನಡದಲ್ಲರ ಕೇಳಿ, ಇಂಗ್ಲೀಷ್ನಲ್ಲರ ಕೇಳಿ. ಈಗ ನಾನು ಬೆಂಗಳೂರಿಗೆ ಹೊರಟ್ರೆ ಎಷ್ಟೊತ್ತಿಗೆ ತಲುಪ್ತೇನೆ? ತುಂಬ ಸರಳವಾಗಿ ಕೇಳ್ತಾ ಇದ್ದೀನಿ. ಓಕೆ, ಇದು ನೋಡಿ, ಇದು ನಿಮಗೆ ಆನ್ಸರ್ನ ವಾಯ್ಸ್ ಅಲ್ಲೂ ಕೊಡುತ್ತೆ, ಇದರಲ್ಲೂ ಕೊಡುತ್ತೆ. ವಾಯ್ಸ್ ಈ ವಿಡಿಯೋದಲ್ಲಿ ಬಂದಿರೋದಿಲ್ಲ. ಮ್ಯಾಪ್ ಪ್ರತಿಯೊಂದು ಕೂಡ ನನ್ನ ಜಾಗನ ಶಿವಮೊಗ್ಗ ಅಂತ ಅದು ಐಡೆಂಟಿಫೈ ಮಾಡ್ತು ಮೊಬೈಲ್ ಲೊಕೇಶನ್ ಬೇಸಿಸ್ ಮೇಲೆ. ಓಕೆ, ಸೊ ಇದನ್ನ ನೀವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದೇ ತರನೇ ಇಲ್ಲ ರೈಟ್ಸ್ ಇದು ನಾನು ಕ್ಲಿಕ್ ಮಾಡಿದಾಗಲೇ ಕೆಳಗಡೆ ಮೈಕ್ ಕ್ಲಿಕ್ ಮಾಡಿದೆ. ಈ ರೈಟ್ ಸೈಡ್ ಅಲ್ಲಿ ಇದೆಯಲ್ಲ, ಇದನ್ನು ಕೂಡ ನಿಮಗೆ ಇದು ಮಾತು ಜೊತೆಲಿ ಒಬ್ಬ ಕಂಪನಿಯನ್ ಇದ್ದಂಗೆ. ಹೆಚ್ಚು ಕಮ್ಮಿ ಇದು ಒಬ್ಬೊಬ್ಬರೇ ವರ್ಕ್ ಮಾಡ್ತಾ ಇರೋಂಥವ್ರು, ಓದ್ತಾ ಇರೋಂಥ, ರಿಸರ್ಚ್ ಮಾಡ್ತಾ ಇರೋಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಮಾತಾಡ್ತಾ ಹೋದ್ರೆ ಜೊತೆಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ 24 ಗಂಟೆನೂ ಮಾತಾಡ್ಬೋದು ಬೇಕಾದ್ರೆ. ಎಲ್ಲೋ ಒಂದೊಂದ್ಸರಿ ಎಕ್ಸ್ಪೈರ್ ಆಗುತ್ತೆ ಅಷ್ಟೇ. ಅದನ್ನ ಬಿಟ್ರೆ ನಿಮ್ಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾ ಹೋಗುತ್ತೆ. ಬಟ್ ನೀವು ಸ್ವಲ್ಪ ನಿಮ್ಮ ಕಾಮನ್ ಸೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಅಲ್ಲಿ ಕೊಡೋದು ಎಲ್ಲದನ್ನೂ ನಂಬೋದಂತಲ್ಲ, ಬಟ್ ಇದ್ರಲ್ಲಿ ಲಾಟ್ ಬೆಟರ್ ದೆನ್ ಸ್ಟೂಪಿಡ್ ಫ್ರೆಂಡ್ಸ್ ಅಂತಾರಲ್ಲ, ಆ ತರ ಅಷ್ಟೇ. ಓಕೆ, ಇಲ್ಲಿ ನೀವೇನು ಇದು ಮಾಡಿರ್ತೀರಾ, ಇಲ್ಲಿ ನೋಡಿ 24 ಗಂಟೆ ಮಾತಾಡಬೇಕಾದ್ರೆ ಅಂತ ನಾನೇನೋ ಅಲ್ಲಿ ವಾಯ್ಸ್ ಬಂತು, ಅದು ಇಲ್ಲಿ ಅದಕ್ಕೆ ಆನ್ಸರ್ ಕೊಡ್ತಾ ಹೋಗುತ್ತೆ. ಓಕೆ, ಪ್ರತಿಯೊಂದು ಕೂಡ ಇದೆ, ಕೆಲವು ಸ್ಟುಪಿಡ್ ಥರ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಟೆಕ್ನಾಲಜಿನ ಒಳ್ಳೇದಕ್ಕೆ ಬಳಸಿದ್ರೆ ಎಲ್ಲರಿಗೂ ಒಳ್ಳೆಯದೇ. ಆದರೆ ಕೆಟ್ಟ ಉದ್ದೇಶಕ್ಕೆ ಬಳಸಿದ್ರೆ ವಿನಾಶ ಖಂಡಿತ, ನಿಮಗೆ, ನಿಮ್ಮ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಕೂಡ. ಒಳ್ಳೆಯದಾಗಲಿ. ಟೆಕ್ನಾಲಜಿ ಬಗ್ಗೆ ನಾವು ಇದೇ ಥರ ಶೇರ್ ಮಾಡ್ತಾ ಇರ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.